ಏನ್ರಿ ಇವತ್ತು ನಾನು ನಮ್ಮ ಅತ್ತಿಗೆ ಮನೆ ಕೊಟ್ಟು ಮಾತಾಡಿದೆ ರೀ. ಖರೇನ ಮಾತಾಡಿದೆ, ಎಷ್ಟು ಖುಷಿ ಆಯ್ತು ಗೊತ್ತ ನನಗೆ. ಹೌದಾ? ದಿನ ಮಾತಾಡಕತ್ತೀಯಲ್ಲ, ಅದ್ರಾಗ ಏನೈತಿ? ನಿನ್ನೆ ಅವು ಬಿಟ್ಟಿದ್ದಿಲ್ಲ ಅಂದಲ್ಲ, ಇವತ್ತು ಹೋಗಿದ್ದು ಖುಷಿ ಆತನ? ನೀನು ನಮ್ಮ ಅವ್ವನ್ನ ಭಾಳ ವಿರೋಧ ತಗೊಳಕ್ ಹೋಗ್ಬೇಡ ಏನು. ಆದಷ್ಟು ಬೇಡ ಅಂದ್ರೆ ಬಿಟ್ಬಿಡು. ಏನು ದಿನ ಮಾತಾಡ್ಸ್ಬೇಕಂತ ಏನಿಲ್ಲ. ಎಷ್ಟೋ ಜನ ಮದುವೆ ಮಾಡ್ಕೊಂಡು ಊರು ಬಿಟ್ಟು ಊರಿಗೆ ಹೋಗಿರ್ತಾರೆ, ಅವರೆಲ್ಲ ದಿನ ಮಾತಾಡ್ತಾರನ. ಹಂಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನು. ಬರೀ ಮಾತಾಡಿದ್ದಕ್ಕಲ್ರಿ, ಅದು ಬಂದಿರೋದು ಈಗ ಖುಷಿ. ರೀ, ನಾನು ನಮ್ಮ ಅತ್ತಿಗೆಮ್ಮಗೆ ಹೇಳಿದೆ, ಅತ್ತಿಗೆಮ್ಮ ನಾನು ನಿಮ್ಮ ನಾದ್ನಿ, ನೀವು ನನ್ನ ಅತ್ತಿಗೆಮ್ಮ ನಮ್ಮ ಅಣ್ಣ ಹಿಂಗೆ ನಾನು ಹಿಂಗೆ ಮದುವೆ ಮಾಡ್ಕೊಂಡಾಕಿ, ಅದಕ್ಕೆ ನಮ್ಮ ಅಪ್ಪ ನಮ್ಮ ಹಿಂಗೆ ದೂರ ಇಟ್ಟಾರ ಎಲ್ಲ ಹೇಳಿದೆ. ಹೌದಾ? ಎಲ್ಲ ಹೇಳಿದ್ಯಾ? ಏನಂದ್ರೆ? ಎಲ್ಲ ಹೇಳಿದೆ, ಮತ್ತು ಅವು ಹೇಳ್ಬೇಡ ಅಂತಲೂ ಹೇಳಿದೆ. ಹೌದು, ನಿಮ್ಮ ಅತ್ತಿಗೆ ಏನಂದ್ರೆ ಅದಕ್ಕೆ? ರೀ, ಅತ್ತಿಗೆಮ್ಮ ಭಾಳ ಒಳ್ಳೆಯವರು, ನಿಜವಾಗ್ಲು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತನ. ಅವ್ರ ಅಂದ್ರೆ ನಿಮ್ಮ ಅಣ್ಣನ ನಾನು ಒಂದು ಮಾಡ್ತೀನಿ, ನಿಮ್ಮ ಅಣ್ಣಗೆ ನಾ ತಿಳಿ ಹೇಳ್ತೀನಿ, ನೀ ಮಾಡಿದ ತಪ್ಪ ಆದ್ರೆ ಅದಕ್ಕೆ ದೂರ ಇಡಬೇಡ್ರಿ, ಹಂಗೆ ಹಿಂಗಂತೆಲ್ಲ ನಾ ತಿಳಿಸಿ ಹೇಳ್ತೀನಿ, ನೀ ತಿಳಿ ಕೆಡಿಸ್ಕೊಬೇಡ ಅಂತಂದ್ರೆ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತೇನೆ. ಹಂಗಾರೆ ಇನ್ನೂ ಸ್ವಲ್ಪ ದಿನಕ್ಕೆ ನಾನು ನಮ್ಮ ತವ್ರ ಮನೆಗೆ ಹೋಗೋದು ಬರೋದು ಮಾಡ್ಬೋದು. ನನ್ನ ತವ್ರ ಮನೆ ಕಡೆ ಗಟ್ಟಿಲ್ಲ, ನನ್ನ ತವ್ರ ಮನೆ ಕಡೆ ನನ್ನ ಯಾರು ಮಾತಾಡ್ಸಲ್ಲ ಅಂತೇಳಿ ಗೊತ್ತಿದ್ದ ಅಲ್ಲ ನಾ ಅತ್ತಿಯವ್ರು ನನಗೆ ಈ ನಮ್ನಿ ಅವಮಾನ ಮಾಡೋದು, ಮನ್ಸಿಗೆ ನೋವು ಮಾಡೋದು, ಬೈಯೋದು ಮಾಡ್ತಾರೆ. ಅದ ನನ್ನ ತವ್ರ ಮನೆ ಕಡೆ ಎಲ್ಲರೂ ಚೆಂದಾಗಿ ಮಾತಾಡಕತ್ತಾರೆ. ಹೌದಿಲ್ಲ? ನಮ್ಮ ಅಣ್ಣನು ಬರೋದು ಹೋಗೋದು ಮಾಡೋದು, ನಾನು ಹೋಗೋದು ಬರೋದು ಮಾಡಕತ್ತೆ ಅಂದ್ರೆ ಅತ್ತಿಯವ್ರಿಗೆ ಏಪ್ಪ ಈಕಿಗೂ ತವ್ರ ಮನೆ ಐತಪ್ಪ, ಯಾಕೆ ಈಕಿಗೆ ಏನಾರ ಒಂದು ಅನ್ಬೇಕು ಅಂತೇಳಿ ಸ್ವಲ್ಪ ಆಳಕ್ಕಿರ್ತತಿ. ಬಟ್ ನೀ ಖುಷಿಯಾಗಿದ್ರಷ್ಟ ಸಾಕು. ಅಂದಂಗೆ ನಾಳೆ ಮಾರ್ಕೆಟ್ಗೆ ಹೋಗ್ಬರೋನು ಇಬ್ರು. ಏನು ಪಟ್ನ ತಯಾರಾಗ, ಈಗ ರಾತ್ರಿ ಹೊತ್ತಾಗೈತಿ, ಊಟ ಆಗೈತಲ್ಲ ನಿಂದು? ಎಲ್ಲಿ ಊಟಕತಿ? ನೀವು ಒಬ್ಬರ ಊಟ ಮಾಡಿದ್ರಿ, ನಾನು ಕೇಳ್ಬೇಕಾ ಊಟ ಆತ ಬಿಡ್ತಾ ಅಂತೇಳಿ. ಅತ್ತಿಯವ್ರು ನೋಡಿದ್ರೆ ಗಂಡು ಉಣ್ಣ ಮಟ್ಟ ತಾಟ ಹಚ್ಕೋಬಾರ್ದು ಹೆಣ್ಮಕ್ಳು ಅಂತೇಳಿ ನಿಂತು ಬಿಡ್ತಾರಪ್ಪ. ಹಂಗೆ ಎದಿ ಮೇಲೆ ನಿಂತ್ರೆ ಹೆಂಗೆ ಊಟ ಮಾಡಲಿ? ಈಗ ಇಷ್ಟೊತ್ತಾದ್ರೂ ನಾವು ಊಟ ಮಾಡಿಲ್ಲ. ಹೌದಾ? ಸರಿ, ಹಂಗಾರೆ ನೀನು ಹೋಗಿ ಊಟ ಮಾಡು. ಊಟ ಮಾಡಿ ಬಂದು ಮಕ್ಕಳು. ಬೆಳಗ್ಗೆ ನಾಳೆ ನಂದು ಸುಟಿ ಐತಿ, ಆಮೇಲೆ ಪಗಾರನೂ ಬಂದೈತಿ. ಅದಕ್ಕೆ ನಿನ್ಗೆ 2 ಚಲೋ ಸೀರೆ, 2 ಏನಾರ ಬೇಕಂದ್ರೆ ಬೇರೆ ತಗೋ. ಸುನಾರು ಪೌಡರು ಬೇಕನ್ನತ್ತಿದ್ದಲ್ಲ, ಏನು ಬೇಕು ಅದನ್ನು ತೊಗೊಳ್ಳುವಂತೆ. ಏನು ಒಳ ಉಡುಪಿ ಏನೋ ಬೇಕನ್ನತ್ತಿದ್ದಲ್ಲ, ಅದನ್ನು ತೊಗೊಳ್ಳೋದಾದ್ರೆ ತಗೋ. ಹೋಗಿ ಬರೋಣಂತ ನಾಳೆ. ಸರಿ, ಬರ್ತೀನಿ. ಮತ್ತು ಬೆಳಗ್ಗೆ ದತ್ತಿಯರು ಬೇಡ ಹೋಗಬೇಡ, ಎದಕ್ಕೆ ಹೊಂಟಿ ಯಾಕೆ ಹೊಂಟಿ ಅಂದ್ರೆ ಏನು ಮಾಡ್ತೀರಿ? ಹೌದು, ಅದು ಒಂದು ಕರೆನ. ನಮ್ಮವು ಪ್ಯಾಟಿಗೆ ಅಂದ್ರೆ ಬಿಡೋದಿಲ್ಲ. ಈಗ ಏನು ಮಾಡೋದೀಗ? ಬೇರೆ ಏನು ಕಾರಣ ಹೇಳಕ್ಕೂ ಇಲ್ಲ. ಏನು ಮಾಡ್ಬೇಕಾತ್ಲಿ ಈಗ ಹಂಗಾರೆ? ಹಿಂಗೆ ಮಾಡು. ನೀ ಬೆಳಗ್ಗೆ ಎದ್ದು ನನಗೆ ಯಾಕೋ ಹೊಟ್ಟೆ ತ್ರಾಸ ಆಗಕತ್ತೈತಿ, ಹೊಟ್ಟೆ ತ್ರಾಸ ಆಗತ್ತೈತಿ, ದುಂಡಸ್ದಂಗೆ ಆಗತ್ತೈತಿ ಅನ್ನ. ಏನು ಸಾಧಾರಣ ಒಂದು ಬೇರೆ ಯಾವ್ದಾರ ನಮ್ಮ ಕೊಟ್ಟಿದ್ರಾಗ ಒಂದು ಸೀರೆ ಉಟ್ಕೊಂಡು ಜಳಕ ಮಾಡಿ ತಯಾರಾಗಿಂದ ಅನ್ನಕ್ಕೆ ಶುರು ಮಾಡು. ನಾನು ಏನಾಯ್ತು ಇಲ್ಲೇ ಹೋಗ್ಬರೋಣ ಅಂತಾನೆ. ಏನು ಬೇಡಪ್ಪ, ನನಗೆ ಇಲ್ಲ KMC ತೋರಿಸ್ಬಿಡು ಒಟ್ಟು, ಯಾಕೆ ನನಗೆ ಭಾಳ ತ್ರಾಸ ಆಗತ್ತೈತಿ, ನಂಗೆ ಯಾಕೆ ಜೀವ ಹೊಂಟಂಗೆ ಆಗತ್ತಿ ಅನ್ನ. ಏನು ಆಯ್ತು ಹೋಗಿ ಬಾ ಅಂತಾಳ. ನವ್ವ ತೋರಿಸ್ಕೊಂಬ ಹಾಕಿನ ಅಂತಾಳ. ಅವಾಗ ನಾನು ಎಲ್ಲ ನಾ ಎಲ್ಲ ಚೆಂದಾಗಿ ಹೇಳ್ತಂತ, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು. ಹಂಗೆ ಮಾಡಿ ಹೋಗಿ ಬರೋಣಂತ ಏನು. ಸರಿ. ಮತ್ತೆ ಅಲ್ಲಿಂದ ತೊಗೊಂಡು ಬಂದಿದ್ದು ನೋಡ್ತಾರಲ್ಲ. ಅಯ್ಯೋ, ಇಲ್ಲಿಂದ ಮೊದಲು ದಾಟೂನು. ಏನು ಅಲ್ಲಿ ಹೋಗಿ ನಿಂಗೆ ಏನು ಬೇಕು ತಗೋ, ಏನು ತಿನ್ನ ಏನು. ಆಮೇಲೆ ತೊಗೊಂಡು ಬಂದ್ಮೇಲೆ ಅದನ್ಯಾಕೆ ತಂದಿ ಅಂದ್ರೆ ಹೇಳಿದ್ರಾತ. ಇಲ್ಲ ಅಲ್ಲೇ ಹೋಗಿದ್ವಲ್ಲ, ಸೀರಿಲ್ಲ ಅರಿವಿಲ್ಲ ಅಂತಿದ್ಲು, ಕೊಡಿಸಿದೆ ಅಂತ ಹೇಳ್ತಾನೆ ಎಲ್ಲ. ಅವಾಗ ಸುಮ್ಮನಕ್ಕಳ ಮೊದಲು ಇಲ್ಲಿಂದ ಹೋಗಾಕ್ ಬಿಡ್ಬೇಕಲ್ಲ ನಮ್ಮವ್ವ. ಅದನ್ನ ಹೇಳಿ ನೀನು ಒದರಾಡಿ ಜಗಳ ಮಾಡಿ ಹುಯಿ ಅಂತೇಳಿ ಆಕಿ ಕೂಟ ಯಾಕೆ ಇದು ಮಾಡ್ಕೋಬೇಕು? ಅದು ಕರೆ. ಆತಾತ ಹೊತ್ತಾತಿಗೆ ಹೋಗಿ ಊಟ ಮಾಡಿ ಹೋಗು, ಹೊತ್ತು ಭಾಳ ಆಗೈತಿ. ಸರಿ. ತವ್ರ ಮನೆಗೆ ಹೋಗ್ಬೋದು ಬರ್ಬೋದು ಅಂತೇಳಿ ಖುಷಿ ಅದಾಳ. ಹೋಗಕ್ಕೆ ಬರೋಕೆ ಆತು ಚಲೋ, ಆಗಲಿಲ್ಲ ಅಂದ್ರೆ ಹೋಲಿ ಪಾಪ. ತವ್ರ ಮನೆ ಬಿಟ್ಟು ಬಂದದ್ದು ನನ್ನ ನಂಬ್ಕೊಂಡು ನಾನಕ್ಕಿಂತ ಚಂದ ಇಟ್ಕೊಲಾರ್ದ ಇನ್ಯಾರು ಇಟ್ಕೋಬೇಕು? ನಮ್ಮವ್ವ ಯಾಕೆ ಹೆಂಗೆ ಮಾಡ್ತಾಳ ಏನು. ಇರಲಿ, ಹೆಂಗಾರ ಮಾಡಿ ನಾಳೆ ಕರ್ಕೊಂಡೋಗಿ ಪಾಪ ಒಂದು ಚಲೋ ಸೀರೆ ಅರಿಬಿ ಏನಾರ ಕೊಡ್ಸಣ. ಪಾಪ ಪ್ರತಿ ಸಲನೂ ಹಚ್ಚಿ ಸಲನೂ ಕೊಡಿಸ್ಬೇಕಂದೆ. ಲಗ್ನ ಆಗಿ ಬಂದ್ಬಿಟ್ಲೆ ನಮ್ಮವ್ವ ಕೊಡಿಸೇ ಕೊಡಲಿಲ್ಲ, ಈಗಾರ ಕೊಡಿಸ್ಬೇಕು. ಅಯ್ಯೋ ದೇವ್ರ, ಇವ್ರು ನೋಡಿದ್ರೆ ಇಲ್ಲೇ ಕುಂತಾರಲ್ಲಪ್ಪ. ಆ ಕಡೆ ಕೋಣ್ಯಾಗ ನನ್ನ ಮಗಳೈತಿ. ಊಟ ಹೆಂಗೆ ತೊಗೊಂಡೋಗ್ಲಿ ನಾನು? ಪಾಪ ಏನಾರು ತಿಂದತೆ ಬಿಟ್ಟತೆ. ತಪ್ಪು ಮಾಡ್ಯಾಳ, ನಾ ಇಲ್ಲಂತ ಹೇಳಂಗಿಲ್ಲ. ಹಂಗಂತೇಳಿ ಈಗ ಊಟ ನನ್ನ ಗಂಟ್ಲಾಗಾರ ಹೆಂಗೆ ಇಳಿಬೇಕು? ಆಕೆ ಊಟ ಏನಾರು ತಿನ್ನಕ್ಕೆ ಕೊಟ್ಟಿದ್ರೆ ನನಗೆ ಇಷ್ಟೊಂದು ತಲೆಬೇನೆ ಇದ್ದಿದ್ದಿಲ್ಲ. ಏನು ಮಾಡಲಿ? ಇರಲಿ ನೋಡೋಣ, ನಾನು ಉಣ್ತೇನೆ ಅಂತ ಕಡೆ ಒಯ್ತೀನಿ. ಇದ್ಯಾಕ ಉಣ್ಣದಂಗಳ ಹಿಡ್ಕೊಂಡು ಮಕ್ಕಳು ಕೋಣೆ ಕಡೆ ಹೊಂಟಿಯಲ್ಲ? ಅದು ಯಾಕೆ ಬೇಸರ ಆದಂಗೆ ಐತ್ರಿ, ಇವತ್ತು ಅಲ್ಲೇ ಒಳಗೆ ಕುಂತ ಉಣ್ತೇನೆ. ಏನ ಮಕ್ಕಳು ಕೋಣೆ ಕಡೆ ತಗೊಂಡು ಉಣ್ಣದಂಗಳ ಒಳಗ್ ಕುಂತ ಉಂಟಿಯ? ಏನ ಹೊಸ ಹೊಸ ಕಾಯಿಲೆ ಹಚ್ಬೇಕಂತ ಮಾಡಿ ಏನ ಹೆಂಗ? ಅಯ್ಯ ನಿನ್ನ ಇಲ್ಲಡಿದೆ ಅವೆಲ್ಲ ತಲೆ ಅಂತೀಗಿ ಚಂದಾಗಿ ಏನ ಒಳಗ್ ಕುಂತ ಉಣ್ಣೋ ಅಡ್ಗಿ ಮನಿ ಕಡೆ ಹೊಸ ಹೊಸ ರೋಗಿಷ್ಟ್ರು ಕುತ್ಕೊಂಡು ಉಣ್ತಾರಂಗ ಅಸ್ತಿ ಮ್ಯಾಗ. ಏನ ಕಾಯಿಲೆ ಹಚ್ಬೇಕಂತ ಮಾಡಿ ಏನ ಹೆಂಗ? ಏನಾದ್ ಬಿಡ್ರಿ, ಇವತ್ತು ಒಂದಿನ ಕುಂತ ಉಣ್ತೇನೆ. ಅಲ್ಲ ಹೇಳಿದ್ದು ಕಿಮ್ಮತ್ ಐತೋ ಇಲ್ಲ? ತಣಕುಂದ್ರೆ ಮರೆ ಕಿಮ್ಮತ್ ಐತಿಲ್ಲ ಅಂತ ಒಂಚೂರು ಒಳಗ್ ಕುಂತ ಉಣ್ತೇನೆ. ಯಾಕೆ ಮಾಡ್ತಿ? ಯಾಕೆ ಬೇಸರ ಆದಂಗ ಐತಿ? ಏನ್ ನಮ್ಗೇನು ಆಸರ ಬೇಸರ ಕಳ್ಕೊಳಂಗಿಲ್ಲನ? ನನ್ನ ಮನೇನ ಎಲ್ಲಿ ಕುಂತ ಉಂಡ್ರೇನ? ನಿಮ್ದೊಂದು ರಾಡತ್ತಾಗ
ಬರೇ ಬಂದು ಬಿಡ್ತೀರಲ್ಲ ಅದಕ್ಕೆ ಒದರ್ಕೊಂತಾಗ ಸುಮ್ಮನೆ ಇರ್ತೀರಿ ನೀ ಏನಂತೀರಿ ಆಳ್ಗುಂಡಿ ಬಿದ್ಕೊಂಡು ಹೋಗು ಯಾವ ಹೇಳ್ತಾನೆ ನೀನು ಹಾಸಿಗೆ ಮ್ಯಾಗ ಕುಂತು ಉಣ್ತಾಳಂತ ನೋಡ ನನಗೆ ಇಂಥವೆಲ್ಲ ಭಾಳ ಸಿಟ್ಟು ಬರ್ತೈತೆ ಮತ್ತೆ ನನಗೆ ಹೇಳಿದ ಮಾತು ಕೇಳೋದು ಕಲಿ ಫಸ್ಟ್ ಎಲ್ಲ ಕೇಳಲಿಕ್ಕೆ ತಿಂತವರ ಕೇಳು ಹೊರವಟ್ಟು ಹಚ್ಕೊಂಡತ್ತಾಗ ನೆಮ್ಮದಿ ಕೂತಿನಾಕು ಬಿಡೋದಿಲ್ಲ ತಾಗ ಆತ ಊಟ ಮಾಡ ಏನ ಅದಕ್ಕೆ ಬರ್ತೇನೆ ಕೆಲಸ ಐತಿ ಅದ್ರಲ್ಲಿ ಹೋಗೋ ಮರಯ ಹೋದ್ರನು ಹಬ್ಬ ಹೋದ್ರು ಏಯ್ ಹಿಡಿ ಕೂಳ್ತೀನಿ ಕೂಳು ನಾ ಈಗ ಒಲ್ಲೆ ಆಮೇಲೆ ತಿಂತೀನಿ ಮೊದಲು ನಾನು ಕೂಡ ಮಾತಾಡ್ಬೇಕಿವ ಹೇಳ್ಬಾ ಏನಾತ ಏನೇನಾತ್ ಕೇಳ ನೋಟ ನಮಗೂ ಅಂದ್ರೆ ಗೊತ್ತಾಕತಿ ಹೇಳ ಯವ್ವ ನಾನು ಪ್ರೀತಿ ಮಾಡಿದ್ದಿಲ್ಲ ಅವನ ರೊಕ್ಕ ಅಷ್ಟೈತಿ ಇಷ್ಟೈತಿ ನಾ ದೊಡ್ಡ ರಾಜಾಗತೆ ಇರ್ತೀನಿ ನೀನು ಭಾಳ ಚಂದ ನೋಡ್ಕೋತೀನಿ ಅಂತೆಲ್ಲ ಅನ್ನಕತ್ನಲ್ಲ ನಾನು ಒಂದು ಈಟ್ ಮಳ್ಳಾಗಿ ಹೋಗ್ಬಿಟ್ಟೆ ಯವ್ವ ಬರೋ ಹೊತ್ತಿನ ನಿನ್ನ ಕಡೆ ಏನದ ಬಂಗಾರ ಬೇಳೆ ಎಲ್ಲ ತೊಗೊಂಬ ನನ್ನ ಕಡೆನೂ ಇದ್ದಿದ್ದು ತರ್ತೇನೆ ಎಲ್ಲ ಕೂಡ ಚಂದಾಗಿ ಜೀವನ ಮಾಡೋಣ ಅಂದ ಆಯ್ತಂಗಾರ ಅಂತೇಳಿ ಬಿದ್ದಿದ್ವಿ ಎಲ್ಲ ತೊಗೊಂಡು ಹೋದೆ ತೊಗೊಂಡು ಹೋಗಿ ತಗೋ ಗೊತ್ತಾಯ್ತು ನನಗೆ ಮತ್ತೆ ಅದನ್ನೇನು ಮತ್ತೆ ಹೊಸ್ತಾಗಿ ಹೇಳಾಕತ್ತಿ ತೊಗೊಂಡು ಹೋಗಿಂದ ಎಲ್ಲ ಇಸ್ಕೊಂಡು ಬರಗೈ ಮಾಡಿ ಕಳಿಸ್ಬಿಟ್ನವ್ವ ಲಗ್ನ ಮಾಡ್ಕೋತೀನಿ ಅಂತೇಳಿ ಅಲ್ಲೇ ಗುಡಿಯಾಗ ಒಂದು ಅರ್ಶಿನ ತಾಳಿ ಕಟ್ಟಿನ ನಾ ಯಾಕೆ ಹಿಂಗೆ ಮಾಡಾಕತ್ತಿ ಚಂದಾಗಿ 4 ಮಂದಿ ಹಿರಿಯಾರು ಕುಡ್ಸಿ ಅಲ್ಲೇ ಊರಾಗ ಮಾಡ್ಕೊಳಕ್ಕೆ ಬರ್ತಿತ್ತಲ್ಲ ಹಿಂಗೆ ಯಾಕೆ ಮಾಡಾಕತ್ತಿ ಅಂದೆ ಇಲ್ಲ ಹಂಗಲ್ಲ ಫಸ್ಟ್ ನಾವಿಬ್ರು ಲಗ್ನ ಆಗೋನು ಒಂದು ಕೂಸು ಆತಂದ್ರೆ ಚಿಂತೆ ಬಿಡ್ತೈತಿ ಅವಾಗ ಹೋದ್ರೆ ನಮ್ಮ ಅಪ್ಪ ನಮ್ಮ ಏನು ಅನ್ನೋಂಗಿಲ್ಲ ಈಗ ಹಂಗೆ ಹೋದ್ರೆ ಅಂದ್ರೆ ನಾನು ಕಡ್ದ ಹೋಗಿತಾರವ್ರು ಅಂತ ಹೇಳಿದ ಮತ್ತೆ ಒಟ್ಟ ಕೂಸಾಗೋ ಮಟ್ಟಕ್ಕೂ ಹೋಗಿರನ್ನ ಅಯ್ಯೋ ದೇವ್ರೇ ಏನಪ್ಪ ಇದು ಹೇಳುವ ಮುಂದೆ ಹೇಳು ಎಲ್ಲದನೀಗ ಬಾಡ್ಯ ಎಲ್ಲದನವ ನನಗೂ ಗೊತ್ತಿಲ್ವೇ ಎಲ್ಲಿ ಹೋಗ್ಯಾನಂತೇಳಿ ನಾನು 2-3 ದಿನ ಅದ ಮನ್ಯಾಗ ದಾರಿ ಕಾದೆ ಒಂದು ಯಾವ್ದ ಮನೆ ಮಾಡಿಟ್ಟಿದ್ನು ಆ ಮನೆ ಕಡೆ ಬರಲಿಲ್ಲವ ಯಾಕೆ ಬರಲೇ ಇಲ್ಲ ಅಂತ ಕಾದ ನಾ ಇತ್ತಾಗ ಬಂದಿದ್ದೆವ್ವ ಈಗ ಯಾಕೆ ಬಂದೆ ಮತ್ತೆ ಹೋಗ್ಬಿಡ್ಬೇಕಿಲ್ಲ ಅತ್ತಾಗ ಹೋಗಿದ್ದೆಲ್ಲ ಹೆಂಗಿದ್ರು ಹಿಂಗೆ ಬಂದು ಕುತ್ತಿಗೆ ಕೊಯ್ಯೋದ್ಕಿಂತ ಈಗ ಹಂಗೆ ಹೋಗಿದ್ರೆ ಆಗ ಹೋಗ್ಬಿಡ್ತಿತ್ತವ ಆತಾಗ ಅದನ್ನು ಬಿಟ್ಟು ನೀನು ಈಗ ವಾಪಸ್ ಬಂದಿಯಲ್ಲ ನಿಮ್ಮ ಅಪ್ಪಗೆ ಸುದ್ದಿ ಗೊತ್ತಾದ್ರೆ ಬಿಡ್ತಾನಂತ ಮಾಡಿಯ ನಿನ್ನ ಮೊನ್ನೆ ನಿಮ್ಮಪ್ಪ ನನ್ನ ತಲೆ ತಗ್ಸು ಬಾಳೆ ಆಗೈತಿ ನನ್ನ ಕುತ್ತಿಗೆನ ಕೋದ್ಲಿಕ್ಕಿ ಎಂತಾಕಿನ ಹಡ್ದಿ ಯಾಕೆ ಬೇಕಿದ್ಲಿಕ್ಕಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ಯಾನ ಈಗ ನೀ ಮತ್ತಿದೇ ಕೆಲಸ ಮಾಡಿಯಲ್ಲ ನಾನು ಎಲ್ಲಿ ಹೋಗಿ ಉರ್ಲಾಕ್ಕೋಲಿ ಅವ ಮತ್ತು ನಾನು ಎಲ್ಲಿ ಹೋಗ್ಲೇವ ನೀನು ಹೆಣ ಎತ್ಲಿ ಯಾಕೆ ಹಿಂಗೆ ನನ್ನ ಜೀವ ತಿಂತಿ ಅವ ಮಾವನ ಲಗ್ನ ಆತ ಇಲ್ಲ ನಿನ್ನ ಸಲಾಗಿ ಕಾಯ್ಕೋಂತ ಕುಂತಾನ ಬಾ ಬರ್ತಿ ಎಂದ ಬರ್ತೀಯ 1 ಮಕ್ಕಳನ್ನ ಎತ್ಕೊಂಡ್ಬರ್ತೀಯ 2 ಮಕ್ಕಳನ್ನ ಎತ್ಕೊಂಡ್ಬರ್ತೀಯ ಅಂತೇಳಿ ಕಾಯ್ಕೋತ ಕುತ್ತಾನ ಲಗ್ನ ಆತಂತ ನಿಶ್ಚಯ ಆಗಿದ್ದಿದ್ರೊಳಗೆ ನಮ್ಮ ಅತ್ತಿಗೆ ಬೇರೆ ಹುಡುಗಿ ತಂದು ಲಗ್ನ ಮಾಡಿ ಆತು ಗೊತ್ತಾನ ಆಕಿಗೆ ಅದೇ ಬೇಕಾಗಿತ್ತು ಅದೇ ಆತು ಅಬ್ಬಾ 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 ಏನು ಖುಷಿ ಅಂತ ನನ್ನ ಮತ್ತಿಗೆ ಮಗ ಆಕಿ ಏನು ಆಗ್ಬೇಕು ಅನ್ಕೊಂಡಿದ್ಲಲ್ಲ ಅದೇ ಆತಕಿ ನಶೀಬಕ್ಕೆ ನನ್ನ ಕರ್ಮ ಏನು ಮಾಡೋಕ್ಕಾಕತಿ ನಮ್ಮವ್ವ ಎಷ್ಟು ಆಸೆ ಇಟ್ಕೊಂಡಿದ್ಲು ನನ್ನ ಮೊಮ್ಮಗಳ ಮನೆಗೆ ಸೊಸೆಯಾಗಿ ಬರ್ತಾಳ ಅಂತೇಳಿ ನೀ ಅದಿಯಲ್ಲ ನೀನು ಎಲ್ಲ ಕನಿಷ್ಗಳಿಗೆ ಬೆಂಕಿ ಇಡಾಕ ನಿನ್ನಂಗೆ ಯಾರ ಕರೆಯಳ ಅವ ಹೌದಾ ಬೇರೆ ಹುಡುಗಿ ತಂದು ಮದುವೆ ಮಾಡಿದ್ರ ಅಷ್ಟು ಕಡೆ ಹೆಂಗೆ ಸಿಕ್ಲು ಅದೆಲ್ಲ ಮಾತಾಡ್ಬೇಡ ನೀನು ಅಷ್ಟು ಕಡೆ ಹೆಂಗೆ ಸಿಕ್ಲು ಬಿಟ್ಲು ಆಕಿ ಇದೇ ಬೇಕಾಗಿತ್ತು ಕಾಯ್ತಾ ಇದ್ಲು ನೀ ತಪ್ಪದ ನಾನು ನಮ್ಮವ್ವ ಎಷ್ಟು ಯೋಚನೆ ಮಾಡಿ ಕಡೆಗೆ ಅವ ನೀನು ಇಷ್ಟಪಡುವಂಗೆ ಮಾಡಿ ಅಷ್ಟೆಲ್ಲ ಇದು ಮಾಡಿ ಲಗ್ನ ಫಿಕ್ಸ್ ಮಾಡಿದ್ರೆ ನೀನು ಅದಿಯಲ್ಲ ನೀನು ಕಿತ್ಕೊಂಡು ಓಡೋದಿ ನೀನು ಬೆಂಗ್ಳಿ ನೀನು ಇವತ್ತು ಅವ್ರ ಮನೆ ನನ್ನ ಕೈಯಾಗ ಇರ್ತಿತ್ತು ಈಗ ಅಲ್ಲೇ ಹೋದ್ರೆ ನನಗೆ ಕಿಮ್ಮತ್ತಿಲ್ದಂಗೆ ಆಗೈತೆ ಗೊತ್ತೈತಿ ಬೇರೆ ಯಾವ್ದೋ ಸೊಸಿ ತಂದಾಳಕಿ ಏನು ಅವ್ರದ ಆಡಳಿತ ಆಗೈತಿ $1 ಅಲ್ಲಿ ತರ್ಬೇಕಂದ್ರೆ ಯೋಚನೆ ಮಾಡೋಕ್ಕಾಗೈತಿ ಈಗ ಒಂದು ಅಕ್ಕಿ ಕಾಳು ಸಿಗೋಲ್ತು ಅದು ಹೋಗ್ಲಿ ನನ್ನ ತವ್ರ ಮನೆ ಒಳಗೆ ನನ್ನ ಒಂದು ಎಷ್ಟು ನಾನೇನಾರು ನಿನ್ನ ಅಲ್ಲಿ ಕೊಟ್ಟಿದ್ದೆ ಅಂದ್ರೆ ನಂದೇ ಮನೆ ಆಗಿರ್ತಿತ್ತು ಅದು ಆ ಆಸ್ತಿನೂ ನನಗೆ ಸಿಕ್ಕಿರ್ತಿತ್ತು ಎಲ್ಲದಕ್ಕೂ ಕಾಲು ಹಾಕಿದಲ್ಲ ಎಲ್ಲದಕ್ಕೂ ಕಾಲು ಹಾಕಿದಿ ನೀನು ನಾಯಿಗತೆ ಇರ್ಲಾರ್ದ ರಾಣಿಗತೆ ಇರ್ಬೋದಿತ್ತು ಈಗ ಇವನು ಬೆನ್ನತ್ಕೊಂಡು ಹೋದಲ್ಲ ಬೆನ್ನತ್ಕೊಂಡು ಹೋಗಿ ಕುಂತಿ ಇಲ್ಲಿಗೆ ಸಣ್ಣ ತಿನ್ಕೊಂತ ಏನ ಎಂಥ ಮನುಷ್ಯಳ ನೀನು ಹಾಗ ಇವಾಗ ಹೋಗತ್ತಾಗ ಎಷ್ಟು ನನಗೆ ಹೊಟ್ಟೆ ಉರಿಸ್ತಿ ಅಂದ್ರೆ ನೀನು ಏನು ಅಲ್ಪ ಸ್ವಲ್ಪ ಹೊಟ್ಟೆ ಉರ್ಸಂಗಿಲ್ಲ ನೀನು ಇವತ್ತು ನೋಡು ಈಗ ಬಂದು ಕುಂತಿ ಜೀವನ ಹಾಳು ಮಾಡ್ಕೊಂಡು ನಡಂತ್ರ ಈಗ ಏನು ಮಾಡ್ಬೇಕು ಈಗ ಮುಂದಿನ ಜೀವನ ಏನು ನಿಂದು ಯಾರು ಲಗ್ನಕ್ಕರ ನಿನ್ನ ಅವ ನನ್ನ ತಪ್ಪಾಗೈತೆ ಬೇ ನಾನು ಏನೋ ಒಂದು ಹುಚ್ಚಾಸೆಗೆ ಬಿದ್ದು ಹೋಗ್ಬಿಟ್ಟೆ ಈಗ ನನ್ನ ಜೀವನ ಹೆಂಗವ ಈ ಯೋಚನೆ ಮೊದಲೇ ಇರಬೇಕಿತ್ತು ಈಗ ನನ್ನ ಜೀವನ ಏನು ಮುಂದೆ ಹೆಂಗ ಅಂತ ವಿಚಾರ ಮಾಡಕತ್ತೀಯಲ್ಲ ಈ ಯೋಚನೆ ಮೊದಲೇ ಇರಬೇಕಿತ್ತು ಮಗನ್ಯಾಗ ಒಂದು ಮುಳ್ಳು ಇಲ್ದಂಗೆ ಎಲ್ಲ ಕಳ್ಕೊಂಡು ಬಂದು ಕುಂತೀಯಲ್ಲ ಹುಡುಗಿ ನೀನು ಅದು ಯಾ ನಂಬಿಕೆ ಮ್ಯಾಗ ಓಡಿಯೋದು ಅವನಿಂದ ಅದು ಲಗ್ನ ನೀನು ಹೂ ಅಂತ ಒಪ್ಕೊಂಡಿಂದ ಅಲ್ಲ ಮಾಡಾಕತ್ತಿದ್ದು ಅದು ಹೆಂಗೆ ನೀನು ತಡ ಇಲ್ದ ಪಟ್ ಅಂತೇಳಿ ಬದಲಿ ಮಾಡ್ಕೊಂಡು ಹೋದಿವ ಮನಸ್ಸಂತ ನಾನು ಈಗ ಏನು ಮಾಡಲಿ ನಾನು ಏನು ಮಾಡೋಕ್ಕಾಗಲ್ಲ ಅವ ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡೀನಿ ಬೇ ದೊಡ್ಡ ತಪ್ಪಲ್ಲ ಜೀವನದ ತಿದ್ಕೊಳಕ್ಕೆ ಆಗದೆ ಇರೋಂಥ ತಪ್ಪು ಮಾಡಿಬಿಟ್ಟು ನೀನು ಏನು ಎಲ್ಲರಿಗೆ ಒಂದು ಅವಕಾಶ 2 ಅವಕಾಶ ಇರ್ತಿತ್ತ ಏನು ನಿನಗೆ ಅದು ಇಲ್ದಂಗೆ ಆತಲ್ಲೇ
ಹೋದವನ್ ಕುಟಾರ ನೆಟ್ಟಗೆ ಬಾಳೆ ಮಾಡಕತ್ತೀಯ ಅದು ಇಲ್ಲ. ಅವ್ನು ಕರ್ಕೊಂಡು ಬಂದಿದ್ರು ಹೆಂಗಾರ ಮಾಡಿ ಒಪ್ಪಿಸಿ ಹಳೆ ಚಲೋ ಅದಾನ ಅಂತ ಇಟ್ಕೋಬೋದಿತ್ತು. ಇಲ್ಲ ಹೋಗ್ಬಿಡ ಅಂತ ಸುಮ್ಮನೆ ಇರ್ಬೋದಿತ್ತು. ಈಗ ಅವನು ನೀನು ಬಿಟ್ಕೊಟ್ಟು ಹೋಗ್ಯಾನ ಅಂತಿ. ಈಗ ಮುಂದಿನ ಜೀವನ ಏನು ಎತ್ತ? ಯಾಕೆ ತಂದೆ ತಾಯಿ ಮಾತು ಕೇಳ್ಬೇಕು ಮಕ್ಕಳು ಅಂತ ಹೇಳ್ತಾರ ಇದ ಕಾರಣಕ್ಕೆ. ಯಾಕಂದ್ರೆ ನಿಮ್ಮನ್ನು ಹೊಟ್ಯಾಗ ಹಡದು ತೆಗೆದಿರ್ತೇವೆ ನಾವು. ಏನ ನಿಮ್ಮ ಒಳ್ಳೇದ ಬಯಸ್ತಿರ್ತೇವೆ. ನಿಮಗೆ ಎಂತಾದ ಹುಡುಗನ್ ತಂದು ಲಗ್ನ ಮಾಡಿದ್ರೆ ನೀವು ಚಂದ ಇರ್ತೀರಿ ಅಂತೇಳಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲನ? ಹಾಂ ಹೇಳ. ಈಗ ನಾವು ನೋಡಿ ಮಾಡಿದ ಹುಡುಗ ಆದ್ರೆ ಜೀವನ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹೋಗಿ ಕೇಳಕ್ಕೆ ಅಧಿಕಾರ ಇರ್ತೈತಿ. ಹೋಗಿ ಕೇಳ್ಬೋದು, ಸರಿ ಮಾಡ್ಬೋದು. ನೀವ ನೋಡ್ಕೊಂಡವ್ರಿಗೆ ಏನಂತ ಕೇಳಿ ನಾನು ಏನಂತ ಹೇಳಲಿ? ಅವ ಎಲ್ಲದಾನಂತನೂ ಗೊತ್ತಿಲ್ಲ ನಿನಗೆ. ಅದೇ ಬೇಜಾರಾಗ್ತಿರೋದು. ಮಾವ ನನ್ನ ಅಷ್ಟು ಇಷ್ಟಪಟ್ಟಿದ್ದ ಪಟ್ಟಂತೇಳಿ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ. ಅಲ್ಲ ಈ ಮಾತು ಕೇಳಕತ್ತಿಲ್ಲ. ನೀನು ಎದ್ರಲ್ಲೇ ಹೊಡಿಲಿ ಕಾಲ್ಮರ್ಗಿ ತೊಗೊಂಡಂತೇನೆ ಆತಾಗ. ನೀ ಹೆಣ್ಮಗಳಾಗಿ ನೀನೇ ಕಿತ್ಕೊಂಡು ಹೊಡೆಗಿ ಇನ್ನೊಬ್ಬ ಬೇಕಂತೇಳಿ. ಏನು ಅವ್ ಗಣಸ್ಲೆ? ಅವ್ ಗಣಸ ಅವ್ರವ್ವ ಎಲ್ಲ ತಿಕ್ಕಿ ತೀಡಿದ್ಲು ತೆಲಿಗೆ. ಆತಂತ ಕೈ ಬಿಟ್ಟ ಮಾಡ್ಕೊಂಡ. ಹೆಂಗದಾಳ ಗೊತ್ತನ ನಿನ್ನ ಮುಂದೆ? ಇನ್ನೂ ಅಕ್ಕಿ ಮುಂದೆ ನಿನ್ನ ನಿವಾಳಿಸಿ ತೆಗಿಬೇಕು. ಆದ್ರೂ ನಾನು ಮತ್ತೆ ಅಕ್ಕಿಗೆ ಬೈತಿರ್ತೇನೆ ಅಂತ ಚಲೋ ಹುಡುಗಿ ಸಿಕ್ಕತಿ ಮಾಡ್ಕೊಂಡು ಕುಂತ್ರ ಅವ್ರು ಗೊತ್ತನ? ನಮ್ಮವ್ವ ನೀನು ಆ ಮನೆಗೆ ಸೊಸಿಯಾಗಿದ್ದೆ ಅಂದ್ರೆ ನನ್ನ ಅದ ಮನ್ಯಾಗ ಯೋ 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 ನಂದು ನಮ್ಮ ಒಂದು ರಾಜ ನಡೀತಿತ್ತು. ಆಕೆ ನಮ್ಮ ಅತ್ತಿಗೆಮ್ಮನ ಮೂಲಿ ಗುಂಪು ಮಾಡ್ಬೇಕಂತ ಇದ್ದಿದ್ದು ನಮ್ಮ ತಲೆಯಾಗ. ನೀನು ಒಂದು ಕೆಲಸ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ, ರಾಣಿಗತೆ ಇರ್ಬೋದಿತ್ತು. ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಅವ ಏನು ಮಾಡೋದವ ಈಗ? ಏನು ಮಾಡಂಗಿಲ್ಲ. ಏನಂದ್ರೆ ಏನು ಮಾಡಂಗಿಲ್ಲ. ಏನು ನೋಡಿ ನಿನಗೆ ಬಿಟ್ಟಿದ್ದೆ. ಹೋಗು ಊಟ ಮಾಡೋಗು. ಊಟ ಮಾಡಿ ಅಲ್ಲೇ ಕೊನೆಗಿರು. ನಿಮ್ಮಪ್ಪ ಬರಲಿ ಮಾತಾಡ್ತೇನೆ. ನಿಮ್ಮಪ್ಪ ಬಂದ್ರಂತರೂ ನೀನೇನು ಮನೆಗೆ ಇಟ್ಕೊಳ್ಳೋದಿಲ್ಲ ಬಿಡು. ನಿನ್ನ ಮಕ ನೋಡತ್ಲೆ ಕೆಂಡಾಮೆಂಡ್ಲಾಗಿ ನೀನು ಹೊರಗೆ ಓಡಿಸ್ತಾನವ. ಹೋಗು. ಹಿಂಗೊಂದು ಜೀವನ ಹಾಳು ಮಾಡ್ಕೊಂಬಂದು ಕುಂತಾಳ. ಏನು ಮಾಡ್ಲಪ್ಪ ನಾನು? ಆಡ್ಕೊಂಡು ನಗರ ಮುಂದೆ ಮುಗ್ಗುರಿಸಿ ಬಿದ್ದಂಗೆ ಆಗೈತೆ ನನ್ನ ಬಾಳೆ.